ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲೈಸಿ ಕುಕ್ ಫಾರ್ ಕೇಕ್. ಇವತ್ತು ಬಜೆಟ್ ಫ್ರೆಂಡ್ಲಿ ಪಿಜ್ಜಾ ಮಾಡ್ತಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋದು ಮೊಸರೆಲ್ಲಾ ಚೀಸ್ ತಗೊಳ್ಳಿ, ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡ್ಕೊಳ್ಳಿ. ಸೊ ಗ್ರೀನ್ ಸೆಪ್ರೇಟ್, ಆನಿಯನ್ ಸೆಪ್ರೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೆಷಲ್ ಥಿಂಗ್ ಚೆರಿ ಟೊಮ್ಯಾಟೋಸ್ನ ಸ್ಲೈಸ್ ಮಾಡಿಟ್ಕೊಳ್ಳಿ. ನಿಮಗೆ ಬೇರೆ ಏನಾದರೂ ಟಾಪಿಂಗ್ಸ್ ಬೇಕಿದ್ದರೆ ಮಶ್ರೂಮ್ ಕೂಡ ನೀವು ಪನ್ನೀರ್ ಕೂಡ ಹಾಕೊಬೋದು. ಬಟ್ ಮಶ್ರೂಮ್ ಪನ್ನೀರ್ನೆಲ್ಲ ಸ್ವಲ್ಪ ಬಟರ್ ಹಾಕಿ ಸಾಟೆ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೊಬೋದು. ಆರಿಗ್ಯಾನೋಸ್ ಆ್ಯಂಡ್ ಟೊಮ್ಯಾಟೊ ಕೆಚಪ್ ತೊಗೊಳ್ಳಿ. ಈಗ ಕಾದಿರೋ ಪ್ಯಾನಲ್ಲಿ ಬಟರ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ನ ಬ್ಯಾಕಿಂದ ಟೋಸ್ಟ್ ಮಾಡಿಕೊಂಡು ಅದನ್ನು ರಿವರ್ಸ್ ಮಾಡಿ ನಾನು ಸ್ವಲ್ಪ ಕೆಚಪ್ನ ಲೈಟಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ, ತುಂಬ ಬೇಡ. ಓಕೆ, ಸೊ ನನಗೆ ಕೆಚಪ್ ಅಷ್ಟು ಓಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕೆಚಪ್ ತುಂಬ ಇಷ್ಟ ಆದರೆ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಆಚೆ ಕಡೆ ಸ್ಟೋರಿಂದ ಪಿಜ್ಜಾ ಟೊಮ್ಯಾಟೊ ಕೆಚಪ್ಸ್ ಅಂತ ಬರುತ್ತೆ, ಸ್ಪ್ರೆಡ್ ಅಂತಲೂ ಬರುತ್ತೆ. ಸೊ ಅದನ್ನು ತೊಗೊಬೋದು. ಸೊ ಈಗ ಎಲ್ಲ ನಮ್ಮ ಟಾಪಿಂಗ್ಸ್ ಎಲ್ಲ ನಾನು ಮೇಲ್ಗಡೆ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಮೊಸರೆಲ್ಲಾ ಚೀಸ್ನ ನಾವು ಹಾಗೆ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಬೋದು. ಈ ಪಿಜ್ಜಾಗೆ ಮೇನ್ ಲುಕ್ ಕೊಡೋದೇ ಆ ಮೊಸರೆಲ್ಲಾ ಚೀಸ್. ಓಕೆ, ಆ ಮೊಸರೆಲ್ಲಾ ಚೀಸ್ ಬೇರೆ ಆಲ್ಟರ್ನೇಟಿವ್ ಚೀಸ್ ಯೂಸ್ ಮಾಡಿದ್ರೆ ನಿಮಗೆ ಆ ಫೀಲ್ ಬರಲ್ಲ. ಇಷ್ಟು ವೈಸ್ ಕೂಡ ನಿಮಗೆ ಪಿಜ್ಜಾ ಫೀಲ್ ಕೊಡುತ್ತೆ. ಸೊ ಫಸ್ಟ್ ನಾನು ಕೆಚಪ್ ಹಾಕಿ ಒಂದು ವೇ ಆಫ್ ಟಾಪಿಂಗ್ಸ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ನಾನು ಡಬಲ್ ಲೇಯರ್ ಚೀಸ್ನ ಕೋಟ್ ಮಾಡಿ ಟಾಪಿಂಗ್ಸ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಬೇಕು. 5 minutes ಇದು ನಮಗೆ ರೆಡಿ ಆಗಿಬಿಡುತ್ತೆ. ಫಾಸ್ಟ್ ಆ್ಯಂಡ್ ಈಸಿಯೆಸ್ಟ್ ಬ್ರೆಡ್ ಪಿಜ್ಜಾ ಅಂತ ಹೇಳ್ಬೋದು. ಅದನ್ನು ಮೇಲ್ಗಡೆ ಸ್ವಲ್ಪ ಸೀಸನಿಂಗ್ ಕೈಂಡ್ ಆಫ್ ನನಗೆ ಸೀಸನಿಂಗ್ಗೆ ಆರಿಗ್ಯಾನೋಸ್ ಇದೆ, ಸೊ ನಾನು ಅದು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. Bread pizza is ready to have. ವಿತೌಟ್ ಕೆಚಪ್. ಸೊ ಇನ್ನೊಂದು ಬ್ರೆಡ್ ಪಿಜ್ಜಾ ಮಾಡೋಣ. ಸೊ ಪ್ಯಾನ್ ಕಾದಾದ್ಮೇಲೆ ಸೇಮ್ ಅದೇ ರೀತಿ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಬ್ರೆಡ್ನ ಫಸ್ಟು ಒಂದು ಸೈಡ್ ಟೋಸ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಲೇಯರ್ ಆಗಿ ಚೀಸ್ನ ನಾವು ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಆಮೇಲೆ ಅದು ಮೇಲ್ಗಡೆ ಸೆಕೆಂಡ್ ಲೇಯರ್ ಆಗಿ ಟಾಪಿಂಗ್ಸ್ನ ಹಾಕೊಳ್ಳೋಣ. ಇನ್ ಟಾಪಿಂಗ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಪ್ರಿಂಗ್ ಆನಿಯನ್ಸ್, ಚೆರಿ ಟೊಮ್ಯಾಟೋಸ್ನ ಮೇಲ್ಗಡೆ ನಾನು ಈ ಥರ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನೀವು ಅದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈ ಥರ ಟಾಪಿಂಗ್ಸ್ ಇಲ್ಲ ಅಂದರೆ ನೋ ವರೀಸ್. ನಿಮ್ಮ ಹತ್ರ ಏನು ವೆಜ್ಜೀಸ್ ಇದೆ ಅದನ್ನು ಹಾಫ್ ಬಾಯ್ಲ್ ಮಾಡಿಕೊಂಡು ಹಾಕ್ಕೊಳ್ಳಿ. ಕ್ಯಾರೆಟ್ ಆಗಲಿ ಏನಾದರೂ ಆಗಲಿ, ಸೊ ಅದನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡಾದ್ಮೇಲೆ ಈ ಥರ ಮೇಲ್ಗಡೆ ನೀವು ಡೆಕೋರೇಟ್ ಮಾಡ್ಕೊಬೋದು. ನಿಮಗೆ ಯಾವ ಪ್ಯಾಟರ್ನ್ ಬೇಕಿದೆಯೋ ಅದನ್ನು ಮಾಡಿಕೊಂಡು ನಾನು ಈ ಥರ ಡೆಕೋರೇಟ್ ಮಾಡಿಕೊಂಡು ನಮ್ಮ ಥರ್ಡ್ ಲೇಯರ್ ಚೀಸ್ನ ಮೇಲ್ಗಡೆ ನಾವು ಇನ್ನೊಂದು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಅದು ನಾವು ಕಟ್ ಮಾಡಿದಾಗ ಪಿಜ್ಜಾ ಫೀಲ್ ಬರುತ್ತೆ ಅಲ್ವಾ, ಚೀಸ್ ರಬ್ಬರಿಯಾಗಿ ಬರುತ್ತೆ. ಸೊ ಆ ಥರ ಸಿಗೋದಕ್ಕೋಸ್ಕರ ಇದನ್ನು ಮಾಡ್ತಿದ್ದೀವಿ. ಸೊ ಮೊಸರೆಲ್ಲಾ ಚೀಸ್ ಹಾಕಿದ್ರೇ ನಿಮಗೆ ಪಿಜ್ಜಾ ಫೀಲ್, ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಸೊ ನೀವು ಟ್ರೈ ಮಾಡಿ ವೆಕೇಷನಲ್ಲಿ ನಿಮ್ಮ ಮಕ್ಕಳಿಗೆ ಕೊಡಿ ಆ್ಯಂಡ್ ದೇ ವಿಲ್ ಹ್ಯಾವ್ ಇಟ್. ಇದು ಈಸಿ ಅಲ್ವಾ, ನಾವು ಆಚೆ ಹೋಗಿ ಪಿಜ್ಜಾ ತೊಗೊಂಡು ತಿನ್ನೋ ಬದಲು ಸೊ ಮನೆಯಲ್ಲೇ ಈ ಥರ ಲೋ ಕಾಸ್ಟಲ್ಲೇ ಮಾಡಿ ತಿನ್ಬೋದಲ್ಲ. ಸೊ ಎಷ್ಟು ಬ್ರೆಡ್ ಬೇಕಾದರೂ ಅವೈಲಬಲ್ ಇರುತ್ತೆ. ಸೊ ಎಲ್ಲ ಕಾಸ್ಟ್ ಕಮ್ಮಿಯಾಗೇ ಇರುತ್ತೆ, ಕಾಸ್ಟ್ ಕಟ್ಟಿಂಗಾಗಿ ಯೂಸ್ ಮಾಡ್ಬೋದು. ಸೊ ಈ ರೀತಿ ನಾನು ಮುಚ್ಚಿದ್ದೀನಿ, ಈ ಪ್ಲೇಟ್ನ ಹಾಕಿ ಮುಚ್ಚಿ ಈ ಥರ ಮೆಲ್ಟ್ ಆಗಬೇಕು. 5 minutes ಮೆಲ್ಟ್ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟರೆ. ಸೊ ಮೆಲ್ಟ್ ಆದಾಗ ನೋಡಿ ಹೇಗೆ ಚೀಸ್ ಹಂಗೆ ಟೊಮೆಟೊ ಮೇಲೆಲ್ಲ ಮೆಲ್ಟ್ ಆಗಿದೆ. ವಾವ್, ನನಗೆ ಹಂಗೆ ತಿನ್ನಬೇಕು ಅನ್ನಿಸ್ತಿದೆ. ಸೊ ಅದನ್ನು ಹಾಗೆ ತಿನ್ನಬಾರ್ದು, ಸ್ವಲ್ಪ ಕಟ್ ಮಾಡಿ ನಾನು ಅದನ್ನು ಆಪರೇಷನ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ಈ ಥರ ಕಟ್ ಮಾಡಿ ನಿಮಗೆ ತೋರಿಸೋದಕ್ಕೋಸ್ಕರ ಚೀಸ್ ಮೆಲ್ಟ್ ಆಗಿ ಹೇಗೆ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಒಂದೊಂದಾಗಿ ಕಟ್ ಮಾಡಿ ನಾನೇ ತಿಂದೆ. ಸೊ ಈಗ ನೀವು ಈ ಲೋವರ್ ಕಾಸ್ಟ್ ಪಿಜ್ಜಾನ ಟ್ರೈ ಮಾಡಿ.
ಇವತ್ತೇ ನಿಮ್ಮ ಮನೇಲಿ ಈ ಪಿಜ್ಜಾನ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ಇದೇ ರೀತಿ ಕಾಸ್ಟ್ ಕಟ್ಟಿಂಗ್ ಆಗಿರೋ ಲೋವರ್ ಕಾಸ್ಟಲ್ಲಿ ಮನೇಲಿ ಡಿಶಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಫಾರ್ ಮೋರ್ ವಿಡಿಯೋ ಫಾಲೋ ಮೈ ಚಾನೆಲ್. ಬಾಯ್.